ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನಭಾಗ್. ಅದು ಮಹಾಭಾರತ ಯುದ್ಧದ 14ನೇ ರಾತ್ರಿ. ಕುರುಕ್ಷೇತ್ರದ ಆಕಾಶ ಕತ್ತಲಿನಿಂದ ತುಂಬಿತ್ತು. ಚಂದ್ರನ ಬೆಳಕು ಮಂಕಾಗಿತ್ತು. ಆ ಕತ್ತಲೆಯ ನಡುವೆ ಪಾಂಡವರ ಶಿಬಿರದಲ್ಲಿ ಒಬ್ಬ ಅಸಾಮಾನ್ಯ ಯೋಧ ಯುದ್ಧಕ್ಕೆ ಸಿದ್ಧನಾಗಿದ್ದ. ಅವನೇ ಘಟೋತ್ಕಚ. ಕುರುಕ್ಷೇತ್ರ ಯುದ್ಧದ 13ನೆಯ ದಿನ ಕೌರವರು ಅರ್ಜುನನ ಮಗನಾದ ಅಭಿಮನ್ಯುವನ್ನು ಚಕ್ರವ್ಯೂಹದ ಒಳಗೆ ಕುತಂತ್ರದಿಂದ ಸಾಯಿಸುತ್ತಾರೆ. ಅಭಿಮನ್ಯುವಿನ ಸಾವಿನಿಂದ ಘಾಸಿಗೊಂಡಂತಹ ಪಾಂಡವರ ಶಿಬಿರದಲ್ಲಿ ದುಃಖ ಹಾಗೂ ನೀರವವಾದ ಮೌನ ಆವರಿಸಿತ್ತು. ಆಗಲೇ ನೋಡಿ ಸ್ನೇಹಿತರೆ, ಘಟೋತ್ಕಚ ಎಂಬ ಬೃಹದಾಕಾರದ ರಾಕ್ಷಸ 14ನೆಯ ದಿನದ ರಾತ್ರಿಯ ಕಡು ಕತ್ತಲಿನಲ್ಲಿ ಮಹಾಭಾರತದ ಯುದ್ಧ ಭೂಮಿಗೆ ಕಾಲಿರಿಸಿದ್ದು. ಘಟೋತ್ಕಚ ಭೀಮನ ಪುತ್ರ. ಅವನ ತಾಯಿ ಹಿಡಿಂಬೆ ರಾಕ್ಷಸಿಯಾಗಿದ್ದಳು. ಆದ್ದರಿಂದ ಅವನಲ್ಲಿ ಮನುಷ್ಯನ ಬಲ ಮತ್ತು ರಾಕ್ಷಸನ ಅಸಾಧಾರಣವಾದಂತಹ ಮಾಯಾಶಕ್ತಿ ಎರಡೂ ಸಹ ಒಟ್ಟಿಗೆ ಸೇರಿದ್ದವು. ರಾಕ್ಷಸನಾದ ಕಾರಣ ರಾತ್ರಿಯ ಸಮಯದಲ್ಲಿ ಅವನ ಶಕ್ತಿ ಹಲವು ಪಟ್ಟು ಹೆಚ್ಚಾಗುತ್ತಿತ್ತು. ಮಹಾಭಾರತ ಯುದ್ಧದ 14ನೆಯ ದಿನ ರಾತ್ರಿಯ ಕತ್ತಲೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಕೌರವರು ಪಾಂಡವರ ಮೇಲೆ ದಾಳಿಯನ್ನ ಮಾಡಲು ಸಿದ್ಧರಾಗುತ್ತಾರೆ. ಇದನ್ನ ಕಂಡ ಭಗವಾನ್ ಶ್ರೀಕೃಷ್ಣನು ಭೀಮನಿಗೆ ಹೇಳುತ್ತಾನೆ, ಇಂದಿನ ರಾತ್ರಿಯ ಯುದ್ಧದಲ್ಲಿ ಘಟೋತ್ಕಚನನ್ನ ಕರೆಯುವಂತಹ ಸಮಯ ಬಂದಿದೆ. ಅವನನ್ನ ಈಗಲೇ ಕರೆಸು. ಈ ಮಾತನ್ನ ಕೇಳಿದ ಭೀಮನು ತನ್ನ ಮಗನಿಗೆ ಕುರುಕ್ಷೇತ್ರಕ್ಕೆ ಬರುವಂತೆ ಆಹ್ವಾನ ನೀಡುತ್ತಾನೆ. ತಂದೆಯ ಅನುಮತಿ ಪಡೆದ ಘಟೋತ್ಕಚನು ಯುದ್ಧ ಭೂಮಿಗೆ ಬಂದು ಇಳಿಯುತ್ತಾನೆ. ಆಕಾಶದಲ್ಲಿ ಹಾರುತ್ತಾ ತನ್ನ ಮಾಯೆಯ ಮೂಲಕ ಕೌರವರ ಸೇನೆಯ ಮೇಲೆ ಭಯಂಕರವಾಗಿ ದಾಳಿಯನ್ನ ಮಾಡುತ್ತಾನೆ. ಭಾರೀ ಗಾತ್ರದ ಪರ್ವತಗಳನ್ನು ಉರುಳಿಸುತ್ತಾನೆ. ಆಕಾಶದಿಂದ ಬೆಂಕಿಯನ್ನ ಸುರಿಸುತ್ತಾನೆ. ಘಟೋತ್ಕಚನ ಆರ್ಭಟ ಮತ್ತು ರೌದ್ರಾವತಾರವನ್ನ ಕಂಡು ಕೌರವರ ಸೈನಿಕರಲ್ಲಿ ಅದಮ್ಯವಾದಂತಹ ಭಯ ಶುರುವಾಗುತ್ತೆ. ದುರ್ಯೋಧನನು ಭೀತಿಯಿಂದ ಅಂಗರಾಜನಾದ ಕರ್ಣನ ಬಳಿಗೆ ಓಡಿ ಹೋಗಿ, ಈ ಘಟೋತ್ಕಚನನ್ನ ಕೊಲ್ಲದೆ ಹೋದರೆ ನಮ್ಮ ಸೇನೆ ಸಂಪೂರ್ಣವಾಗಿ ನಾಶವಾಗತ್ತೆ ಎಂದು ಹೇಳುತ್ತಾನೆ. ಕರ್ಣನ ಬಳಿ ದೇವರಾಜನಾದ ಇಂದ್ರನಿಂದ ಪಡೆದ ವಾಸವಿ ಶಕ್ತಿ ಅಸ್ತ್ರ ಇತ್ತು. ಆದರೆ ಅದನ್ನು ಅವನು ಕೇವಲ ಒಮ್ಮೆ ಮಾತ್ರ ಬಳಸಬಹುದಾಗಿತ್ತು. ಆ ಅಸ್ತ್ರವನ್ನ ಅರ್ಜುನನ ಮೇಲೆ ಮಾತ್ರ ಪ್ರಯೋಗಿಸಬೇಕೆಂದು ಕರ್ಣನು ನಿರ್ಧಾರವನ್ನ ಮಾಡಿದ್ದ. ಆದರೆ ಆ ರಾತ್ರಿಯ ಪರಿಸ್ಥಿತಿ ಬೇರೆಯದೇ ಆಗಿತ್ತು. ಘಟೋತ್ಕಚನು ಕೌರವರ ಸೇನೆಯನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದ. ದುರ್ಯೋಧನನ ಒತ್ತಡಕ್ಕೆ ಮಣಿದಂತಹ ಕರ್ಣನು ಆ ಶಕ್ತಿ ಅಸ್ತ್ರವನ್ನ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡುತ್ತಾನೆ. ಆ ಕ್ಷಣದಲ್ಲಿ ಆಕಾಶ ಕಂಪಿಸುತ್ತೆ. ಶಕ್ತಿ ಅಸ್ತ್ರವು ಘಟೋತ್ಕಚನ ದೇಹವನ್ನ ಭೇದಿಸುತ್ತೆ. ತನ್ನ ಮೃತ್ಯುವಿನ ಕೊನೆಯ ಕ್ಷಣದಲ್ಲಿ ಘಟೋತ್ಕಚನು ಭಾರಿಯಾಗಿ ಕೌರವರ ಸೇನೆಯ ಮೇಲೆ ಬೀಳುತ್ತಾನೆ. ಅವನ ಬೃಹತ್ತಾಕಾರದ ದೇಹವೇ ಅನೇಕ ಸೈನಿಕರನ್ನ ಸಂಹಾರ ಮಾಡುತ್ತೆ. ಕುಸಿದು ಬಿದ್ದ ಅವನ ಮುಖದಲ್ಲಿ ನೋವಿರಲಿಲ್ಲ, ಕೇವಲ ತೃಪ್ತಿ ಮಾತ್ರ ಕಾಣುತ್ತಿತ್ತು. ಏಕೆಂದರೆ ಅವನ ಬಲಿದಾನದಿಂದ ಕರ್ಣನ ಶಕ್ತಿ ಅಸ್ತ್ರ ನಾಶವಾಗತ್ತೆ. ಅದರಿಂದ ಅರ್ಜುನನ ಪ್ರಾಣ ಉಳಿಯುತ್ತೆ ಮತ್ತು ಪಾಂಡವರ ವಿಜಯದ ದಾರಿ ಸುಲಭವಾಗತ್ತೆ. ಭೀಮನ ಕಣ್ಣಿನಲ್ಲಿ ಕಣ್ಣೀರು ಹರಿದರೂ ಸಹ ಅವನ ಹೃದಯದಲ್ಲಿ ಘಟೋತ್ಕಚನ ಬಗ್ಗೆ ಗರ್ವವಿತ್ತು. ಅವನ ಮಗನು ಧರ್ಮದ ಉಳಿವಿಗಾಗಿ ಹಾಗೂ ಪಾಂಡವರಿಗಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ್ದನು. ಸ್ನೇಹಿತರೆ, ಈ ರೀತಿಯಾಗಿ ಘಟೋತ್ಕಚನ ಬಲಿದಾನ ಮಹಾಭಾರತ ಯುದ್ಧದ ದಿಕ್ಕನ್ನೇ ಬದಲಿಸುತ್ತೆ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ನಮ್ಮ ಅಂತರ್ಮುಖಿ ಕನ್ನಡ ಚಾನೆಲ್ ಈಗ ಭಾರತ್ ಫೋರಿಯಂ ಅನ್ನೋ ಹೆಸರಿನಲ್ಲಿ ಹಿಂದಿ ಭಾಷೆಯಲ್ಲೂ ಸಹ ಆರಂಭವಾಗಿದೆ. ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ನಿಮಗೆ ಇಷ್ಟ ಆದರೆ ಇದೇ ರೀತಿಯ ವಿಡಿಯೋಗಳನ್ನು ಹಿಂದಿ ಭಾಷೆಯಲ್ಲಿ ನೋಡೋದಕ್ಕೆ ಆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೆಲಸಕ್ಕೆ ಪ್ರೋತ್ಸಾಹ ನೀಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.